ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ತಗೋತಿರೋ ನಿರ್ಧಾರಗಳಿಗೆ ಅರ್ಥನೇ ಇಲ್ಲ. ನಾಳೆ ನಿನ್ನ ಮಕ್ಕಳು ಹೀಗೆ ಮಾಡಿದ್ರೆ ನೀನು ಏನು ಮಾಡ್ತಿದ್ದೆ? ಒಂದ್ಸಲ ಊಹೆ ಮಾಡಿ ನೋಡು. ಆಗ ನೀನ್ ತಗೊಳ್ಳೋ ನಿರ್ಧಾರಕ್ಕೂ ಈಗ ನಮ್ಮಣ್ಣ ತಗೊಂಡಿರೋ ನಿರ್ಧಾರಕ್ಕೂ ಅಂತ ವ್ಯತ್ಯಾಸ ಕಾಣಲ್ಲ. ನಾವೆಲ್ಲ ಇಷ್ಟು ಹೇಳಿದ ಮೇಲೂ ನಿನಗೆ ಈ ಮನೆನ 2 ಭಾಗ ಮಾಡಬೇಕು ಅಂತ ಅನ್ಸಿದ್ರೆ 2 ಅಲ್ಲ 100 ಭಾಗ ಮಾಡು. ನಿನ್ನ ಹಣೆಲ್ಲ ಅದೇ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ನಾನು ಬದಲಾಗಿಲ್ಲ ಅಭಿ. ವಿಧಿ ನಮ್ಮ ಜೀವನನ ಬದಲಾಯಿಸಿದೆ. ಆದರೆ ನನಗೆ ನಿನ್ನ ಮೇಲಿರೋ ಪ್ರೀತಿ ಯಾವತ್ತಿಗೂ ಬದಲಾಗೋದಿಲ್ಲ. ಏನು ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಒಬ್ಬೊಬ್ರು ಒಂದೊಂಥರ ಮಾತಾಡ್ತಿದ್ದಾರೆ. ಇವ್ರು ಮಾತಾಡ್ತಿರೋದು ಕೇಳ್ತಿದ್ರೆ ಮನ್ಸಲ್ಲಿ ಒಂಥರ ಒದ್ದಾಟ. ಯಾವ್ದು ಸರಿ ಯಾವ್ದು ತಪ್ಪು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಮಾಡ್ತಾ ಇರೋದೇ ತಪ್ಪ, ಅವ್ರು ಹೇಳ್ತಾ ಇರೋದೇ ಸರಿನಾ? ನಾನು ಅವ್ರು ಹೇಳ್ತಿರೋದು ಅರ್ಥ ಮಾಡ್ಕೋತಿಲ್ವಾ ಅಥವಾ ಅವರೇ ನನ್ನನ್ನು ಅರ್ಥ ಮಾಡ್ಕೋತಿಲ್ವಾ? ಯಾವುದು ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಸ್ ಆಗ್ತಿದೆ ಚಿಕ್ಕಮ್ಮ. ನಿನಗೆ ಯಾಕೆ ಹಾಗನ್ನಿಸ್ತಾ ಇದೆ ಅಭಿ? ಮತ್ತೆ ಯಾರಾದರೂ ಏನಾದರೂ ಹೇಳಿದ್ರಾ? ಇನ್ನೂ ಏನು ಹೇಳಬೇಕು ಚಿಕ್ಕಮ್ಮ? ಅಲ್ಲಿ ನೋಡಿದ್ರೆ ಅಣ್ಣ ಇಡೀ ಆಸ್ತಿನೇ ಬಿಟ್ಕೊಡ್ತೀನಿ, ನೀನು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ ಅಂತಾನೆ. ಈ ಕಡೆ ತುಳಸಿಯವರು ನಾನೇ ಮನೆ ಬಿಟ್ಟು ಹೋಗ್ತೀನಿ, ಆಸ್ತಿಲಿ ಭಾಗ ಕೇಳಬೇಡ ಅಂತಾರೆ. ನನಗೊಂದು ಅರ್ಥ ಆಗ್ತಿಲ್ಲ, ಇವರೆಲ್ಲ ಇಷ್ಟೊಂದು ದೊಡ್ಡ ತ್ಯಾಗಗಳು ಮಾಡ್ತಾರ? ನಿನಗೆ ಹಾಗೆ ಅನ್ಸುತ್ತೆ ಅಭಿ. ಅವ್ರಿಗೆ ಸುಮ್ಮನೆ ನಿನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಹಾಗೆ ಹೇಳ್ತಿರ್ಬೋದಲ್ವಾ? ಸುಮ್ಮನೆ ಹೇಳ್ತಿದಾರ? ಸುಮ್ಮನೆ ಹೇಳಕ್ಕೆ ಹೇಗೆ ಸಾಧ್ಯ? ಬ್ರೋ ನೋಡಿದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತಿದ್ದಾನೆ, ಇವ್ರು ನೋಡಿದ್ರೆ ಮಾತು ಕೊಟ್ಟಿದ್ದಾರೆ. ಇನ್ನು ಚಿಕ್ಕಪ್ಪ ಹೇಳೋ ಮಾತುಗಳನ್ನ ಕೇಳಿದ್ರೆ ನಾನೇ ತಪ್ಪು ಮಾಡ್ತಿದ್ದೇನೇನೋ ಅಂತ ಅನಿಸ್ತಾ ಇದೆ. ಚಿಕ್ಕಪ್ಪ ಬೈದು ಹೇಳ್ತಿದ್ರು, ಸರಿಯಾಗಿ ಹೇಳ್ತಿದ್ದಾರೆ ಅನ್ಸುತ್ತೆ. ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ಈ ಮನೆ ಭಾಗ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಇಷ್ಟೆಲ್ಲ ತೊಂದರೆ ಆಗತ್ತಾ? ಇದು ತೊಂದರೆ ಪ್ರಶ್ನೆ ಅಲ್ಲ ಅಭಿ. ಎಲ್ರಿಗೂ ಅವ್ರವ್ರ ಘನತೆ ಬಗ್ಗೆ, ಅವ್ರವ್ರ ಪ್ರೆಸ್ಟೀಜ್ ಬಗ್ಗೆ ಯೋಚನೆ ಆಗಿದೆ. ಆದರೆ ಅವರೆಲ್ಲರೂ ಹೇಳ್ತಿರೋದು ಸರಿನೇ ತಾನೇ? ನೀನು ಈ ಮನೆ ಭಾಗ ಕೇಳಿದ್ದು, ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದು ನನಗೂ ಇಷ್ಟ ಇಲ್ಲ. ಅತ್ತೆ ಏನು ಹೇಳ್ತಿದ್ದೀರಾ? ನಾವಿನ್ನೂ ಇಲ್ಲೇ ಇದ್ದರೆ ಅವರೆಲ್ಲ ಅಭಿನ ಎಷ್ಟು ಕಡೆಗಣಿಸ್ತಾರೆ ಅಂತ ಗೊತ್ತಿಲ್ವಾ? ನಂಗದೆಲ್ಲ ಗೊತ್ತು ದೀಪಿಕಾ. ನಾನು ಹೇಳ್ತಿರೋದು ನನಗಿಷ್ಟ ಇಲ್ಲ ಅಂತ. ನನ್ನ ಹಾಗೇನೆ ಎಲ್ಲರೂ ಅವ್ರವ್ರ ದೃಷ್ಟಿಲೇ ಯೋಚನೆ ಮಾಡೋದು. ಆದರೆ ಅಭಿ ಜಾಗದಲ್ಲಿ ನಿಂತು ಯಾರೂ ಯೋಚನೆ ಮಾಡಿರಲ್ಲ. ನಾವೆಲ್ಲರೂ ನಮ್ಮ ಮೂಗಿನೇರಕ್ಕೆ ಮಾತಾಡ್ಬೋದು, ಆದರೆ ಅಭಿಗಾಗ್ತಿರೋ ಅವಮಾನ ಅವನಿಗೆ ಗೊತ್ತು. ಹಾಗಾದ್ರೆ ನಾನು ನಿಮ್ಮ ಮನೇಲಿ ಭಾಗ ಕೇಳಿದ್ದು ಸರಿ ಅಂತ ಹೇಳ್ತಿದ್ರು, ತಪ್ಪು ಅಂತ ಹೇಳ್ತಿದ್ರು ಚಿಕ್ಕಮ್ಮ? ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವಶ್ಯಕತೆಗಳ ಬಗ್ಗೆ ಯೋಚನೆ ಮಾಡಬೇಕು ಅಭಿ. ಈ ಮನೆ ಭಾಗ ಆದರೆ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೋದು. ಯಾರ ಮುಂದೆನೂ ತಲೆ ತಗ್ಗಿಸ್ಬೇಕಾಗಿಲ್ಲ, ಯಾರ ಹತ್ರ ಬೇಡ್ಕೋಬೇಕಾಗೂ ಇಲ್ಲ. ಅದೇ ಭಾಗ ಆಗಲಿಲ್ಲ ಅಂದರೆ ನೀನು ಎಲ್ಲರ ಜೊತೆ ಹೊಂದ್ಕೋಬೇಕು. ಅವ್ರು ನಿನ್ನ ಮೂಲೆ ಗುಂಪು ಮಾಡಿದ್ರು ನೀನು ಸ್ವಲ್ಪ ಸಹಿಸ್ಕೋಬೇಕು ಅಷ್ಟೇ.
ಅಬ್ಬಬ್ಬ ಅಂದರೆ ನಿನ್ನ ದಡ್ಡ ಅನ್ಬೋದು, ಕೈಲಾಗ್ದೋನು ಅನ್ಬೋದು. ಸುಮ್ಮನೆ ಕೂಗಾಡ್ತಾನೆ, ಮಾತಾಡ್ತಾನೆ, ಇವನನ್ನು ಕಂಟ್ರೋಲಿಗೆ ತಗೋಬೋದು ಅಂತ ಅವರು ಅಸಡ್ಡೆ ಮಾಡ್ಬೋದು ಅಷ್ಟೇ. ಅದೇ ಚಿಕ್ಕಮ್ಮ, ನನಗೆ ಸಹಿಸೋಕ್ಕಾಗ್ತಿಲ್ಲ. ನಿಂಗೆ ಮಾತ್ರ ಅಲ್ಲ ಅಭಿ, ನನಗೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ತನ್ನ ಗಂಡನ್ನ ಅಸಡ್ಡೆ ಮಾಡಿ ಮಾತಾಡಿದ್ರೆ ಯಾವ ಹೆಣ್ತಾನೆ ಸಹಿಸ್ಕೊತಾಳೆ ಹೇಳು? ಇಲ್ಲಿ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವ್ರು ಯೋಚನೆ ಮಾಡ್ತಿರೋದು ಅವ್ರ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತ ಅಷ್ಟೇ. ಇದ್ರ ಮುಂದೆ ನಿನ್ನ ಭವಿಷ್ಯ ಆಗಲಿ, ನಿನ್ನ ಜೀವನ ಆಗಲಿ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಆದರೆ ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಭಿ. ಯಾಕಂದರೆ ನೀನು ನನ್ನ ಮಗ, ನನಗೆ ನಿನ್ನ ಸಂತೋಷನೇ ಮುಖ್ಯ. ಮನೆಯವರೆಲ್ಲ ನಿನ್ನ ಬಗ್ಗೆ ಏನೇ ಹೇಳ್ಬೋದು, ಆದರೆ ನೀನು ಎಷ್ಟು ಬುದ್ಧಿವಂತ, ಪರಿಸ್ಥಿತಿಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀಯ, ಡಿಸಿಷನ್ಸ್ನ ಎಷ್ಟು ಚೆನ್ನಾಗಿ ತಗೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ನಿರ್ಧಾರಗಳ ಬಗ್ಗೆ ನಿನಗಿಂತ ನನಗೆ ನಂಬಿಕೆ ಇದೆ ಅಭಿ. ಮತ್ತೆ ಮನೆ ಭಾಗ ಆಗೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರಲ್ಲ ಅತ್ತೆ? ಈ ಮನೆಯವ್ರು ಎಲ್ಲರ ಜೊತೆ ನಿಂತ್ಕೊಂಡಾಗ ನಾನು ಅವ್ರ ಹಾಗೆ ಮಾತಾಡಬೇಕು ಅಲ್ವಾ? ಈಗ ಹೇಗಾದರೂ ಮಾಡಿ ಈ ಮನೆ ಭಾಗ ಆಗೋದನ್ನು ತಪ್ಪಿಸ್ಬೇಕು. ಅದಕ್ಕೋಸ್ಕರ ಅವರೆಲ್ಲರೂ ಸೋಲೋಕೆ ಸಿದ್ಧವಾಗಿದ್ದಾರೆ. ಅವ್ರು ಸೋತು ನಿನ್ನನ್ನು ಸೋಲ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲ ಚಿಕ್ಕಮ್ಮ, ನಾನು ಸೋಲೋ ಮಾತೇ ಇಲ್ಲ. ನನ್ನ ನಿರ್ಧಾರದ ಬಗ್ಗೆ ನಿಮಗೆ ನಂಬಿಕೆ ಇದೆ ಅಲ್ವಾ, ಅಷ್ಟು ಸಾಕು. ಇವ್ರ ಘನತೆಗೋಸ್ಕರ ನನ್ನ ಜೀವನನ ಬಲಿ ಕೊಡೋಕ್ಕಾಗಲ್ಲ. ಮನೆ ಹೊಡಿಲಿಲ್ಲ ಅಂತ ಇವತ್ತು ಇವ್ರ ಮರ್ಯಾದೆ ಉಳಿಸ್ಕೋಬೋದು, ಆದರೆ ನಾನು ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಇನ್ನೇನೇ ಆದರೂ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಅಭಿ, ನೀನೇನೇ ಡಿಸೈಡ್ ಮಾಡಿದ್ರು ನಾನು ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀನಿ. ಯಾರಿಗೆ ಕಷ್ಟ ಆಗುತ್ತೋ ಬಿಡುತ್ತೋ ನನಗದು ಬೇಕಾಗಿಲ್ಲ. ನನಗೆ ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದೊಂದೇ ಆಸೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.